ಮೋದಿ ಈ ಭೂಮಿಗೆ ಹತ್ತಿರವಾಗಿದ್ದಾರೆ, ಇಲ್ಲಿನ ಧರ್ಮಕ್ಕೆ ಹತ್ತಿರವಾಗಿದ್ದಾರೆ, ಈ ನಾಡಿಗೆ ಹತ್ತಿರವಾಗಿದ್ದಾರೆ. ಈ ನಾಡಿನ ಕೇಂದ್ರ ಯಾವುದು ಅಂತ ನೀವೇನನ್ನು ಗುರುತಿಸ್ತೀರೋ, ಭಾರತದ ಕೇಂದ್ರ ಇದು ಅಂತ ಹೇಳಿ ಅದು ಮೋದಿಯಲ್ಲಿದೆ. ಭಾರತದ ಕೇಂದ್ರ ಸ್ತ್ರೀಯರನ್ನ ಗೌರವಿಸೋದು. ಮೋದಿಯವರು ನೋಡಿದ್ದೀರಾ? ಯಾರಾದರೂ ಹೆಣ್ಮಕ್ಳು ಬಂದ್ರೆ ಹೇಗೆ ಗೌರವಿಸ್ತಾರೆ? ತಲೆ ಬಾಗಿಸಿ ನಮಸ್ಕಾರ ಮಾಡ್ತಾರೆ. ವಾ, ಯಾರೋ ನಮ್ಮವರೇ ಅಪ್ಪ ಇವರು ಅಂತ ಅನ್ನಿಸುವಷ್ಟರ ಮಟ್ಟಿಗೆ ಭಾರತದ ಗೌರವದ ಕೇಂದ್ರ ಇರೋದು ಮಂದಿರಗಳಲ್ಲಿ. ಅಂತಂದ್ರೆ ನೀವು ಮೋದಿ ಅವರನ್ನ ಮಂದಿರಕ್ಕೆ ಹೋದಾಗ ನೋಡಬೇಕು, ಯಾವತ್ತಾದ್ರೂ ಪಂಚೆ ಜಾರೋ ತರ ಕಟ್ಕೊಂಡಿದ್ದು ನೋಡ್ಲೇ ಇಲ್ಲ ನಾನು. ಯಾರು ಕಟ್ಕೊಂಡಿದ್ರು ಅಂತ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಹೇಳುವಾಗ. ಯಾವತ್ತಾದ್ರೂ ಮೋದಿ ಅನಿವಾರ್ಯವಾಗಿ ಎಕ್ಸ್ಟ್ರಾ ವಿಭೂತಿ ಬಳಕೊಂಡಿರೋದನ್ನ ನಾನು ನೋಡ್ಲೇ ಇಲ್ಲ. ಮೋದಿ ಯಾವತ್ತಾದ್ರೂ ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನದ ಗರ್ಭಗುಡಿಯಲ್ಲಿ ನಿಂತು ಆರತಿ ಮಾಡಬೇಕಾದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಾತ ಆರತಿ ಮಾಡ್ತಿರುವಾಗ ಹಿಂಗೆ ಇರ್ತಿತ್ತು ನೋಡೋ ಅಂತ ಅನ್ನಿಸುವಷ್ಟರ ಮಟ್ಟಿಗೆ ಮೋದಿ ಕನೆಕ್ಟ್ ಆಗ್ತಾರೆ ಅಂತ. ಮಿತ್ರ, ಕಳೆದ 11 ವರ್ಷಗಳಿಂದ ಭಾರತದ ಈ ಅಂತಃಶಕ್ತಿಯ ಪುನರ್ಜಾಗೃತಿ ಏನಾಗ್ತಿದೆಯಲ್ಲ, ಅದ್ಭುತವಾಗಿದೆ.